ಇಲ್ಬೋದು ರಮೇಶ್ ನಿಮಿಷ ನಿಮಿಷ ಕೇಳಿ ನಾನು ಪ್ರಶ್ನೆ ಕೇಳಿ ಅಂತ ಹೇಳ್ಬೋದು. ಇಲ್ಲ ನೀವು ನಿಮ್ಮ ಸಿನಿಮಾ ಬಗ್ಗೆ ನಿಮಿಷ. ಓಕೆ ಸರ್, ನನ್ನ ಹೆಸರು ಭರತ್ ಬಾಬು ಅಂತ. ಆ್ಯಕ್ಚುಲಿ ನಾನು 25-30 ಇಯರ್ಸ್ ಫಿಲಮ್ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರಿಂದ ಅಸೋಸಿಯೇಟ್ ಆಗಿ ಕೋ ಡೈರೆಕ್ಟರ್ಗಳು ವರ್ಕ್ ಮಾಡಿದ್ದೀನಿ. ಇದು ನನ್ನ ಡೈರೆಕ್ಷನ್ ಫಸ್ಟ್ ಚಿತ್ರ ಸಲ್ಯೂಟ್ ಅಂತ. ಮಕ್ಕಳ ಬಗ್ಗೆ ಒಂದು ಮೆಸೇಜ್ ಇದೆ, ಎಜುಕೇಷನು ಮತ್ತು ತಂದೆ ಮಕ್ಕಳ ಬಾಲ್ಯದ ಬಗ್ಗೆ ಒಂದು ಸಿನಿಮಾ ಮಾಡಬೇಕಂತ ಒಂದು ಆಸೆ ಇತ್ತು. ಅದನ್ನು ಮಾಡಿದ್ದೀನಿ. ಜನ ಮೆಚ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಓಡ್ತಾ ಇದೆ. ಇದು ನಮ್ಮ ಸಿನಿಮಾ ಬಗ್ಗೆ ನಾನು ಬ್ಯಾಕ್ಗ್ರೌಂಡ್ ಹೇಳ್ಬೇಕಂದ್ರೆ, ನಾನು ಆ್ಯಕ್ಚುಲಿ ಆರ್ಮಿಯಲ್ಲಿ ನಾನು ಸರ್ವಿಸ್ ಮಾಡಿದ್ದೆ 7 ಇಯರ್ ಸಿಗ್ನಲ್ ಪ್ರೊಫೆಸರ್ ಸರ್ವಿಸ್ ಮಾಡಿದೆ. ಅಲ್ಲಿ ಡ್ರಾಮಾ ಹಾಕಿದಾಗ ಎಲ್ಲ ಇಷ್ಟು ಚೆನ್ನಾಗಿ ಡ್ರಾಮಾ ಆಗ್ತಾಯಿಲ್ಲ, ಯಾಕೆ ಪಿಕ್ಚರಲ್ಲಿ ಮಾಡ್ಬಾರ್ದು ನನಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದರು. ಹಾಗಾಗಿ ನಾನು ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡು ಈ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದು ಫುಲ್ಲು ವರ್ಕ್ ಕಲ್ತ್ಬಿಟ್ಟು ಆಮೇಲೆ ಡೈರೆಕ್ಷನ್ ಮಾಡಬೇಕಂತ ಇಷ್ಟು ವರ್ಷ ಆಯಿತು. ಹೀಗಾಗಿ ಈಗ ಇದು ನನ್ನ ಫಸ್ಟ್ ಪಿಕ್ಚರ್ ಸರ್. ಅಷ್ಟೇ, ಥ್ಯಾಂಕ್ ಯು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾನು 25 ಅಂತ ಫಿಲಮ್ ಇಂಡಸ್ಟ್ರಿಯಲ್ಲಿ ಇದ್ದೀನಿ. 25 ಇಯರ್ಸ್ 25 ಇಯರ್ಸಿಂದ ಫಿಲಮ್ ಇಂಡಸ್ಟ್ರಿ. ಅದೇ ನಾನು ಅಲ್ಲಿ ಡ್ರಾಮಾ ಮಾಡಿದ್ದೆ ಆರ್ಮಿಯಲ್ಲಿ. ಅವ್ರೆಲ್ಲ ಡ್ರಾಮಾ ಎಷ್ಟು ಚೆನ್ನಾಗಿ ಮಾಡಿದೆ, ಯಾಕೆ ಪಿಕ್ಚರ್ ಮಾಡಬೇಡ. ನನಗೂ ಸಣ್ಣ ವಯಸ್ಸಿಂದ ಪಿಕ್ಚರ್ ಲಾಸ್ಟ್ ಬೆಂಚ್ ಹುಡುಗ್ರೆ ನಾವೆಲ್ಲ ಕಟ್ಟು ಹೊಡೆದು ಸಿನಿಮಾನೇ ನೋಡ್ತಾ ಇದ್ದೋ. ಅವಾಗ ನನಗೂ ತುಂಬ ಇಂಟ್ರೆಸ್ಟ್ ಆಗಿ ಬಂದು ಫಸ್ಟ್ ನಾನೊಂದು ಫಿಲಮ್ ಪ್ರೊಡ್ಯೂಸ್ ಮಾಡಿದೆ. ಆ್ಯಕ್ಚುಲಿ ನಾನು ಆ ಪಿಕ್ಚರ್ ಸೀರಿಯಲ್ಲು ರಮೇಶ್ ಭಟ್ಟಲ್ಲಿ ಆ್ಯಕ್ಟಿಂಗ್ ಮಾಡಿದ್ರು, ನಾವೆಲ್ಲರೂ ಒಂದೇ ಅಂತ ದೂರದರ್ಶನ್ ಕೊಟ್ಟಿದ್ದು. ಆಗ ಅದ್ರಲ್ಲಿ ನನಗೆ ತುಂಬ ಲಾಸ್ ಆಯಿತು, ಅಂದರೆ ತುಂಬ ಚೀಟ್ ಮಾಡಿದ್ರು. ಆಮೇಲೆ ನಾನೇನು ಮಾಡಿ ನಾವೇ ಡೈರೆಕ್ಷನ್ ಕಲ್ತು ಮಾಡ್ಬೇಕಂದ್ರೆ ಚೆನ್ನೈ ಅಣ್ಣಾ ಫಿಲಮ್ ಇನ್ಸ್ಟಿಟ್ಯೂಟ್ ಅಂತ ಇದೆ, ಅಲ್ಲಿ ಹೋಗಿ ಡೈರೆಕ್ಷನ್ ಕೋರ್ಸ್ DFT ಮಾಡಿ ಬಂದು ಚೆನ್ನೈಯಲ್ಲಿ ಬಂದು ಇಲ್ಲಿ ಬಂದು ನಮ್ಮ ಡೈರೆಕ್ಟರ್ ಮಂಡ್ಯ ನಾಗರಾಜು, ಆಲ್ಕೆರೆ ನಾಗಣ್ಣ, ಇನ್ನು ಭರತನು, ಸುಮಾರು ಈರಪ್ಪ, ನಮ್ಮ ಮಂಗೈ ಹರಿರಾಜ್ ಅಂತ ತಮಿಳ್ ಡೈರೆಕ್ಟ್ರು, ತೆಲುಗು ಡೈರೆಕ್ಟ್ರು ಬಾಬ್ಜಿ ಅಂತ, ಇವ್ರ ಜೊತೆ ತೆಲುಗು ತಮಿಳು ಕನ್ನಡದೆಲ್ಲ ವರ್ಕ್ ಮಾಡಿದೆ. ಎಕ್ಸ್ಪೀರಿಯನ್ಸ್ ಆಯಿತು. ಆಮೇಲೆ ಇನ್ನೊಂದು ನನಗೇನೆಂದರೆ ಪ್ರೊಡ್ಯೂಸರ್ನ ಉಳಿಸ್ಬೇಕು. ಯಾಕಂದ್ರೆ ನಾನೇ ಪ್ರೊಡ್ಯೂಸರ್ ತುಂಬ ಲಾಸ್ ಮಾಡ್ಕೊಂಡು ತುಂಬ ಕಷ್ಟಪಟ್ಟಿದ್ದೀನಿ. ಬೇರೆ ಲಾಸ್ ಮಾಡ್ಕೊಬೇಡ್ರಿ ಅಂತ ಹೇಳಿ ಎಷ್ಟು ನಮ್ಮ ಬಡ್ಜೆಟಲ್ಲಿ ಮಾಡ್ಬೋದು ಒಂದು ತೋರಿಸ್ಬೇಕಂತ ನನ್ನ ಬಡ್ಜೆಟಲ್ಲಿ ಮಾಡಿ ಅದಕ್ಕೆ ನಾನೇ ಪ್ರೊಡ್ಯೂಸ್ ಮಾಡಿ ನಾನೇ ನಡೆಸಿ ಅದಕ್ಕೆ ಗೆದ್ದಿದ್ದೀನಿ. ದುಡ್ಡು ಲಾಸ್ ಆಗೋಲ್ಲ, ಜನನೂ ನೋಡ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ನೀವು ಪಿಕ್ಚರ್ ಮಾಡಬೇಕಂದ್ರೆ ಡೈರೆಕ್ಟ್ರಿಗೆ ಹೇಳ್ತಾ ಇದ್ದೀನಿ ನಾನು, ನೀವು ಫುಲ್ಲು ತಿಳ್ಕೊಂಡು ಬನ್ನಿ ಕೆಲಸನ. ಸುಮ್ಮನೆ ಎಲ್ಲೋ 3 ಪಿಕ್ಚರ್ ಅಷ್ಟೆಂಡ್ ಮಾಡ್ತಾ ಆಮೇಲೆ ನಾನು ಡೈರೆಕ್ಷನ್ ಪ್ರೊಡ್ಯೂಸರ್ ಕ್ಲಾಸ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಕೆಲಸ ಕಲಿತ್ರೆ ನಿಮ್ಗೆ ಎಲ್ಲ ಉಳಿಸ್ಬೇಕು ನಮ್ಗೆ ಐಡಿಯಾ ಬರುತ್ತೆ. ಹಾಗಾಗಿ ನೀವು ಎಡಿಟಿಂಗ್ ನಾಲೆಜ್ ಬೇಕು, ಮ್ಯೂಸಿಕ್ ನಾಲೆಜ್ ಬೇಕು, ಪ್ರತಿಯೊಂದು ನಾಲೆಜ್ ಇದ್ದಾಗ ನಿಮಗೆ ಅನುಕೂಲ ಆಗುತ್ತೆ. ಇಲ್ಲ ನಿಮ್ಗೆ ತೊಂದರೆ ಆಗುತ್ತೆ, ಎಲ್ಲ ನಿಮಗೆ ಅವ್ರು ಹೇಳ್ದಾಗ ನೀವು ಕೇಳೋಕ್ಕೆ ಶುರು ಮಾಡ್ತೀವಿ. ಅಲ್ಲಿ ನೀವೆಲ್ಲ ಡೈರೆಕ್ಟ್ರ್ ಆ ಥರ ಆಗ್ಬಿಡುತ್ತೆ. ಅದಕ್ಕೆ ಡೈರೆಕ್ಟ್ರ ಅದಕ್ಕೇ ಕ್ಯಾಪ್ಟನ್ ಅಲ್ಲಿ ಶಿಪ್ ಅಂತ ಯಾಕೆ ಹೇಳ್ತಾರೆ ಅಂದರೆ ಡೈರೆಕ್ಟ್ರ್ ಮಾತ್ರ ಹೇಳ್ತಾರೆ, ಬೇರೆ ಯಾರು ಹೇಳಲ್ಲ. ಅವ್ರು ಇಷ್ಟು ಡ್ಯಾನ್ಸು ಕೊರಿಯೋಗ್ರಫಿ ಎಲ್ಲ ಇರುತ್ತೆ, ಅವ್ರನ್ನೆಲ್ಲ ಫುಲ್ಲು ಮೇಂಟೈನ್ ಗೊತ್ತಿರಬೇಕು. ಸಾಂಗ್ ಮ್ಯೂಸಿಕ್ ಬೇಕು, ಹೆಂಗೆ ಸಾಂಗ್ ತೆಗಿಬೇಕು, ಇದೆಲ್ಲ ಗೊತ್ತಿದ್ರೆ ಮಾತ್ರ ಒಂದು ಪಿಕ್ಚರ್ ಚೆನ್ನಾಗಿ ಮೂಡ್ ಬರುತ್ತೆ. ಇದರಲ್ಲಿ 2 ಸಾಂಗ್ ಇದೆ, ಒಂದು ತಂದೆ ಬಗ್ಗೆ ಇದೆ, ಇನ್ನೊಂದು ಹುಡುಗ ಮಕ್ಕಳು ಲಾಸ್ಟ್ ಬೆಂಚ್ ಏನು ಖುಷಿಯಾಗಿರ್ತಾರೆ ಅಂತ ಆ ಥರ ಸಾಂಗು ಎಲ್ಲ ತುಂಬ ಚೆನ್ನಾಗಿ ಮೆಚ್ಕೊಂಡಿದ್ದಾರೆ. ಸಾಂಗಿಂದಲೇ ಜನ ಹುಡುಗರು ಬರ್ತಾ ಇದ್ದಾರೆ ನಮ್ಮ ಪಿಕ್ಚರ್ಗೆ. ಹಾಗಾಗಿ ಸರ್ ಈ ಕತೆ ನಿಮ್ಮದೇನಾ ಅಥವಾ? ಅದೇ ಈ ಕತೆ ಬಂದು ನಮ್ಮದೇ ಅಂತ ಓನ್ ಕತೆ ಅಂತಲ್ಲ, ಇದು ನನ್ನ ಸ್ಟೋರಿ ಇದೆ. ನಾನು ಚಿಕ್ಕ ವಯಸ್ಸು ಏನು ತಲೆಟ ಮಾಡಿದ್ದೆ, ಏನು ಕಟ್ಟು ಹೊಡೆದ್ಬಿಡಿದೆ, ನಮ್ಮ ತಂದೆ ಹೊಡೆದ್ರೆ ನಾನು ಮನೆ ಬಿಟ್ಟು ಹೊಡೋಗಿದೆ. ಅದನ್ನೇ ಪಿಕ್ಚರ್ ಆಗ್ತಾ ಇದ್ದೀನಿ. ಮನೆ ಬಿಟ್ಟು ಹೊಡಿ ಎಷ್ಟು ಕಷ್ಟ ಆಗುತ್ತೆ, ಎಜುಕೇಷನ್ ಎಷ್ಟು ಇಂಪಾರ್ಟೆಂಟು, ತಂದೆ ನಮಗೋಸ್ಕರ ಎಷ್ಟು ಕಷ್ಟಪಡ್ತಾರೆ ನನಗೆ ಅರಿವು ಆಯಿತು. ಆಮೇಲೆ ಮತ್ತೆ ಬಂದೆ, ಎಜುಕೇಷನ್ ಮಾಡಿದೆ, 2nd PU ಓದಿದೆ, ಆಮೇಲೆ ಆರ್ಮಿ ಜಾಯ್ನ್ ಮಾಡಿದೆ. ಇವಾಗ ನನ್ನ ತಂದೆ ಪ್ರೀತಿ ಮಾಡಬೇಕಂತ ಆಸೆ ಇದೆ. ನನ್ನ ತಂದೆ ಆದಮೇಲೆ ನನ್ನ ತಂದೆ ಪ್ರೀತಿ ನನಗೆ ಅರ್ಥ ಆಯಿತು. ಅದ್ರ ಮುಂಚೆ ಯಾಕೆ ಏನಪ್ಪ ಹೊಡಿತಾ, ನಾನು ತಪ್ಪು ಮಾಡಿದ್ದೀನಿ, ಆದರೆ ಇವ್ರು ಯಾಕೆ ನಮ್ಗೆ ಹಿಂಗೆ ಹೊಡಿತಾ ಇದೆ ಅಂತ ನನಗೆ ನಮ್ಗೆ ಸಿಟ್ಟಿತ್ತು. ಬಟ್ ನಾನು ತಂದೆ ಆಗಿ ನನ್ನ ಮಕ್ಕಳನ್ನ ಬೆಳೆಸಿದಾಗ ನನಗೆ ನಮ್ಮ ತಂದೆ ಕಷ್ಟ, ಅವ್ರಿಗೆ ನನಗೋಸ್ಕರ ಎಷ್ಟು ಶ್ರಮ ಪಟ್ಟಿರೋದು ಗೊತ್ತಾಯಿತು. ಇದನ್ನ ಒಂದು ಪಿಕ್ಚರ್ ಮಾಡಬೇಕಂತೇಳಿ ನನ್ನ ಸ್ಟೋರಿನ ನಾನು ಪಿಕ್ಚರ್ ಮಾಡಿದ್ದೆ. ಸರ್ ತಂದೆ ಮಗನ ಕತೆ ಅಂತಿದ್ದೀರಾ, ಚಿತ್ರದ ಹೆಸರು ಬಂದು ಸಲ್ಯೂಟ್ ಅಂತಿದೆ, ಅದಕ್ಕೂ ಏನು ಸರ್? ಅದಕ್ಕೇನು ಸಮ ಅಂತ ಹೇಳಿದ್ರೆ, ಇಲ್ಲಿ ಈ ಪ್ರಪಂಚದ ಹುಟ್ಟೋ ಪ್ರತಿಯೊಂದು ಮಕ್ಕಳು ಒಳ್ಳೆಯವರಾಗೇ ಹುಡ್ತಾರೆ. ಮುಂದೆ ಅವ್ರು ಒಳ್ಳೆಯವರಾಗೋದು ಕೆಟ್ಟವರಾಗೋದು ಅವ್ರ ತಂದೆ ತಾಯಿ ಈ ಸಮಾಜ ಅವ್ರ ಜೊತೆ ಹೇಗೆ ಇದ್ರೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದರಲ್ಲಿ ಮುಖ್ಯವಾಗಿ ತಂದೆ ಪಾತ್ರ ತುಂಬ ಇಂಪಾರ್ಟೆಂಟು. ಇದರಲ್ಲಿ 3 ಒಂದು ಬ್ಯಾಡ್ ಫಾದರ್ ಅಂತ ನಮ್ಮ ಸಿನಿಮಾ ಸಲ್ಯೂಟ್ ಮೂವಿಯಲ್ಲಿ ಬ್ಯಾಡ್ ಫಾದರ್, ಗುಡ್ ಫಾದರ್, ಗಾಡ್ ಫಾದರ್. ಬ್ಯಾಡ್ ಫಾದರಿಂದ ಒಬ್ಬ ಚೆನ್ನಾಗಿ ಓದೋ ಹುಡುಗ ಲೈಫ್ ಹೆಂಗೆ ಹಾಳಾಗೋಯ್ತು ನಾವು. ಇನ್ನೊಂದು ಗುಡ್ ಫಾದರು ಮಗನ ಕೆಟ್ಟ ದಾರಿ ಮಗನ ಹೆಂಗೆ ತಿದ್ದಿ ಒಳ್ಳೆ ದಾರಿಗೆ ತರ್ತಾರೆ ಅನ್ನೋದು ಅವ್ರು ಗುಡ್ ಫಾದರ್ ಆಗ್ತಾರೆ. ಗಾಡ್ ಫಾದರ್ ಅಂದರೆ ಅವ್ರದ್ದೇ ಮಗ ಇರಲ್ಲ, ಅವ್ರು ಬೇರೆಯವ್ರ ಮಗನ ತನ್ನ ಮಗನಾಗಿ ಸಾಕಿ ಅವ್ನು ಒಳ್ಳೆ ಆಫೀಸರ್ ಆಗಬೇಕು ಬರೀಬೇಕಂತ ಅವ್ರು ಇದು ಮಾಡ್ರೆ ಸಮಾಜಕ್ಕೋಸ್ಕರ ಸೇವೆ ಮಾಡ್ತಾರೆ. ಅಂಥವ್ರು ಗಾಡ್ ಫಾದರ್ ಅಂತೇಳಿ ಈ ಥರ 3 ತಂದೆ ಮಕ್ಕಳ ಪಾತ್ರ ಇದೆ. 3 ತೋರಿಸಿ, ಬ್ಯಾಡ್ ಫಾದರ್, ಗುಡ್ ಫಾದರ್, ಗಾಡ್ ಫಾದರ್ ಅಂತ 3 ಫಾದರ್ ಕ್ಯಾರೆಕ್ಟರ್ ಇದೆ. ಅದರಲ್ಲಿ ತಂದೆ ಜೀವಂತ ಆಗಿರುವಾಗಲೇ ಅವ್ರಿಗೆ ಪ್ರೀತಿ ಮಾಡಿ ಸತ್ತ ಮೇಲೆ ನೀವು ಎಷ್ಟೇ ಹತ್ರನೂ ಹೋಗೋರು ಮತ್ತೆ ಬರಲ್ಲ ಅನ್ನೋದು ಕಾನ್ಸೆಪ್ಟ್. ಏನು ಎಜುಕೇಷನ್ ಇಂಪಾರ್ಟೆಂಟ್. ಸರ್ ಈ ಸಿನಿಮಾದಲ್ಲಿ ಯಾವ ಕಲಾವಿದರು ಮಾಡಿದ್ರು?
ಈ ಸಿನಿಮಾದಲ್ಲಿ ನಮ್ಮ ಶಿವಕಾರ್ತಿಕ್ ಅಂತ ಇವರು ಆಲ್ರೆಡಿ ಮಾಡಿದ್ದಾರೆ. ಕಾರ್ತಿಕ್ ತಲ್ಕಳ್ ಅಂತ, ನಮ್ಮ ಪರ್ಲೀತ್ ಅಂತ ಮೇನ್ ಹುಡುಗನ ಕ್ಯಾರೆಕ್ಟರ್, ತಂದೆ ಕ್ಯಾರೆಕ್ಟರ್ ಹುಡುಗನ ಕ್ಯಾರೆಕ್ಟರ್ ಮಾಡಿದ್ದಾರೆ. ಇವರು ತಂದೆ ಕ್ಯಾರೆಕ್ಟ್ರು, ಅದಕ್ಕೆ ಗಾಡ್ ಫಾದರ್ ಕ್ಯಾರೆಕ್ಟರ್ ಇವರು ಮಾಡಿದ್ದಾರೆ. ಇವರು ನನ್ನ ಮಗನ ಕ್ಯಾರೆಕ್ಟ್ರು, ನಾನು ಗುಡ್ ಫಾದರ್ ಅಂತ. ಇನ್ನೊಬ್ಬರು ಮಂಜು, ಇನ್ನೊಬ್ಬರು ಇವ್ರ ಫ್ರೆಂಡ್ ಅವರು, ಇನ್ನೊಬ್ಬರು ಗಾಡ್ ಫಾದರ್ ಅಂತ ಒಬ್ಬರು ಇದ್ದಾರೆ, ಅವ್ರ ಕ್ಯಾರೆಕ್ಟರ್ ಮಾಡಿದ್ದಾರೆ. ಹುಡುಗರು ಇನ್ನೂ 3 ಜನ ಸ್ಕೂಲ್ ಹೋಗ್ಬಿಟ್ಟಾರು, ಅವರು ರಜೆ ಕೊಟ್ಟಿಲ್ವಂತೆ, ಆಗ ಅವ್ರು ಬಂದಿಲ್ಲ. ಹುಡುಗಿ ಈ ಹುಡುಗಿ ಆ ಹುಡುಗನ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾಳೆ, ಕ್ಲಾಸ್ಮೇಟ್ ಅವರು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆಮೇಲೆ ಗೀತಾದ ತಾಯಿ ಪಾತ್ರ, ಮಗನ ಹೊಸ ಹೆಂಗೆ ಬೆಳೆಸ್ಬೇಕು ಹೇಳಿ ಗೀತಾ ಅವರು ಒಳಗಡೆ ಇದ್ದಾರೆ ಅಂತ ಕಾಣುತ್ತೆ ಅವರು. ಆಮೇಲೆ ಎಲ್ಲಿ ಇನ್ನೊಬ್ಬ ಶಿಲ್ಪ ಮಾಮ ಅಲ್ಲೋ ನಿಂತ್ಕೊಳ್ರಿ, ಇವೆಲ್ಲ ಕರೀಬೇಕಾ? ಅದೇ ಇವ್ರ ಜೋಡಿ ಪಾತ್ರ ನಾಯಕಿ ಥರ ಸೆಕೆಂಡ್ ಹೀರೋಯಿನ್ ಥರ ಮಾಡಿದ್ದಾರೆ. ನೆಕ್ಸ್ಟ್ ಸರ್ ಓಕೆ. ಇವಾಗ ಇವರ ಬ್ಯಾಡಗಿ ಥಿಯೇಟರ್ ಶೋಭಾದಲ್ಲಿ ಸಿನಿಮಾ 50ನೇ ದಿನಕ್ಕೂ ಓಡ್ತಾ ಇದೆ. 50ನೇ ದಿನಕ್ಕೂ ಓಡ್ತಾ ಇದೆ. 50ನೇ ದಿನಕ್ಕೂ ಓಡ್ತಾ ಇದೆ. ಇಂಥ ಸಮಯದಲ್ಲಿ ಇಂಥ ಸಿನಿಮಾ ಈಗ ಯಾವುದೋ ಥಿಯೇಟರ್ದಲ್ಲಿ ಕಲೆಕ್ಷನ್ಗಳು ಇಲ್ಲ. ಅಂಥ ಟೈಮಲ್ಲಿ ನಾವು ಹುಡುಗರೆಲ್ಲ ಬಂದು ಬ್ಯಾಡಗಿ ಥಿಯೇಟರ್ ಶೋಭಾ ಥಿಯೇಟರ್ದಲ್ಲಿ ನೋಡ್ತಾ ಇದ್ದಾರೆ ಅಂದರೆ ನಮಗೆ ಭಾರಿ ಖುಷಿ ಆಗ್ತಾ ಇದೆ. ಇದೇ ಥರ ಜನ ಎಲ್ಲ ಬಂದು ಥಿಯೇಟರ್ದಲ್ಲಿ ಸಿನಿಮಾ ನೋಡಿದರೆ ಇನ್ನೂ ಒಳ್ಳೇದಾಗುತ್ತೆ ಅಂತ ನಾವು. ಎಷ್ಟು ಶೋ ನಡೀತಾ ಇದೆ ಸರ್? 1 ಶೋ ನಡೀತಾ ಇದೆ ಸರ್. ಮಾರ್ನಿಂಗ್ ಶೋನ ಯಾವುದು? ಮಾರ್ನಿಂಗ್ ಶೋ ರೆಗ್ಯುಲರ್ ಆಗಿ ನಡೀತಾರೆ. ಸ್ಟಾರ್ಟಿಂಗಲ್ಲಿ 1-2 ವಾರ ರೆಗ್ಯುಲರ್ ಆಗಿ ಹೋಯಿತು. ಆಮೇಲೆ 1 ಶೋ ಮಾಡಿದ್ವಿ. ಪ್ರತಿ ಶೋಗೂ ಜನ ಬರ್ತಾ ಇದ್ದಾರೆ. ಇಂಥ ಟೈಮಲ್ಲಿ ಜನ ಬರ್ತಾರೆ ಅಂದರೆ ಆ ಸಿನಿಮಾಗೆ ಒಂದು ಒಳ್ಳೆ ಹೆಸರು ಬಂದಿದೆ ಅಂತ ಬರ್ತಾ ಇದ್ದಾರೆ ಅಂತ ಅನ್ಕೋತೀವಿ. ಆಮೇಲೆ ಈ ಸ್ಕೂಲು ಇಲ್ಲಿ ನಮ್ಮದು ಬ್ರಿಲಿಯಂಟ್ ನ್ಯಾಷನಲ್ ಸ್ಕೂಲ್ ಇದೆ. ಪ್ರೊಡ್ಯೂಸರ್ ಬಾಬು ಅವ್ರು ಬಂದು ಕೇಳಿದ್ರು, ಡೈರೆಕ್ಟ್ರು ಈ ಥರ ನಿಮ್ಮ ಸ್ಕೂಲ್ ಬೇಕು ಬಿಟ್ಕೊಡ್ಬೇಕು ಅಂತ ಕೇಳಿದ್ರು. ಬಿಟ್ಕೊಟ್ವಿ. ನಮ್ಮ ಮಕ್ಕಳು ಅದರಲ್ಲಿ ಡ್ಯಾನ್ಸ್ ಮಾಡಿದ್ರೆ ಒಳ್ಳೆ ಡ್ಯಾನ್ಸ್ ಮಾಡಿಸಿದ್ರು, ಡ್ಯಾನ್ಸ್ ಕಲಿಸ್ಕೊಟ್ರು. ಮತ್ತು ಅವ್ರು ನಮ್ಮ ಫ್ರೆಂಡ್ ಮಂಜು ಅಂತಿದ್ದಾರೆ, ಹೀರೋ ಅವರಪ್ಪ ಹುಡುಗ ಅವ್ರ ತಂದೆ ಕೇಳಿದ್ರು, ಈ ಥರ ಬಿಟ್ಕೊಡ್ಬೇಕು ನಮಗೆ ಸಾಥ್ ಕೇಳ್ತಾಯಿದ್ರು. ನಾವು ನೀವು ಏನು ಬೇಕಾ ಮಾಡ್ಕೊಳ್ಳಿ ಬಿಟ್ಕೊಡ್ತೀವಿ. ಚೆನ್ನಾಗಿ ಮಕ್ಕಳೆಲ್ಲ ಚೆನ್ನಾಗಿ ಮಾಡಿದ್ರು. ಆ ಹುಡುಗನ ಒಳ್ಳೆ ಡ್ಯಾನ್ಸ್ ಆಡ್ದ, ತುಂಬ ಖುಷಿ ಆಯಿತು. ಫಿಲಮನ್ನು ನೋಡಿದ್ರೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಹೇಳಿ ಸರ್. ನಮಸ್ಕಾರ. ಈ ಸಿನಿಮಾದಲ್ಲಿ ಶಿವಕಾರ್ತಿಕ್ ಅಂತ ಹೇಳಿ ಅವ್ರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಹೇಗಿತ್ತು ಅನುಭವ? ಹೇಳಿ ನಿಮ್ಮ ಬಗ್ಗೆ. ಅಂದರೆ ಈ ಸಿನಿಮಾದಲ್ಲಿ ಪ್ರತಿಯೊಂದು ತಂದೆ ಕ್ಯಾರೆಕ್ಟ್ರು ಅಥವಾ ಪಾಲಕರು ಯಾವ ಥರ ಮಕ್ಕಳನ್ನ ಬೆಳೆಸಬೇಕು, ಯಾವ ಥರ ಇಲ್ಲ ಅನ್ನೋದು ಒಂದು ಅನುಭವ ಇದರಲ್ಲಿ ಮೂಡಿ ಬಂದಿದೆ ಈ ಸಿನಿಮಾದಲ್ಲಿ. ಡಾಕ್ಟರ್ ಯುನಸ್ ಜೋನ್ಸ್ ಅಂತ. ಇದಕ್ಕೆ ಮುಂಚೆ ನನಗೆ ಸೂಪರ್ ಜೋನ್ಸ್ ಅಂತ ಇದ್ದರು. ನಾನು 5 ಲ್ಯಾಂಗ್ವೇಜಲ್ಲಿ ಫೈಟ್ ಮಾಸ್ಟರ್ ಆಗಿರ್ತೀನಿ. ಹೀಗಾಗಿ 2 ಸಿನಿಮಾ ಹೀರೋ ಕೂಡ ಮಾಡಿರ್ತೀನಿ, ಪ್ರೊಡ್ಯೂಸ್ ಕೂಡ ಮಾಡಿರ್ತೀನಿ. 5 ಲ್ಯಾಂಗ್ವೇಜಲ್ಲಿ 165 ಸಿನಿಮಾಗಳು ಮಾಡಿರ್ತೀನಿ. ಹೀಗಾಗಿ ನಮ್ಮ ಭರತ್ ಬಾಬು ಅವರು ಇವತ್ತೊಂದು ಸಿನಿಮಾ ಮಾಡಿದ್ದಾರೆ. ಚಿಕ್ಕ ಮಕ್ಕಳನ್ನೆಲ್ಲ ಇಟ್ಕೊಂಡು ನನಗೆ ಯಾವಾಗ ಕರೆಯೋದು, ಪಿಕ್ಚರ್ ಫೈಟ್ ಮಾಡಿಕೊಡಿ ಬನ್ನಿ, ಆರ್ಟಿಸ್ಟಾಗಿ ಮಾಡಿ ಅಂತ. ನಿಮ್ಗೆ ಗೊತ್ತು, ಕಾರಣಾಂತರಗಳಿಂದ ನಾನು ದೊಡ್ಡ ಸಿನಿಮಾಗಳು ಮಾಡಿರೋದು. ಕರಿಯ, ರಾಕ್ಷಸ, ಸೈನೈಡು, ತೆಲುಗಲ್ಲಿ ಇವಾಗ ಮಾದೇವ್ ಅಂತ ಮಾಡಿದ್ದೀನಿ. ಅದು ಬಾಹುಬಲಿ ಪಿಕ್ಚರ್ ನೀವು ನೋಡಿರ್ಬೋದು. ಫಸ್ಟ್ ಪಾರ್ಟಲ್ಲಿ ವಿಲನ್ ಇರ್ತಾರೆ, ಅವರು ನಾನು ಇಬ್ಬರು ವಿಲನ್ ತೆಲುಗು ಪಿಕ್ಚರಲ್ಲಿ. ಪ್ರಭಾಸ್ ಮಚ್ಚ ಅವರು ಬಾಮೈದ ಏನು ವರ್ಮಾ ಅಂತ ಹೀರೋ ಆಗಿರ್ತಾರೆ. ಹೀಗಾಗಿ ಅದಕ್ಕೆ ಸುರೇಶ್ ಅಂತ ದೊಡ್ಡ ಡೈರೆಕ್ಟ್ರು, ಈ NTR ಜೂನಿಯರ್ NTRದು ನಾಗ ಅಂತ ಮಾಡಿದರು 8 years ಬ್ಯಾಕ್. ದೊಡ್ಡ ಸೂಪರ್ ಬ್ಲಾಕ್ ಬಸ್ಟರ್ ಹಿಟ್ ಅದು. ಆ ಪಿಕ್ಚರಲ್ಲಿ ಇವಾಗ ವಿಲನ್ ಮಾಡಿದ್ದೀನಿ. ಪಿಕ್ಚರ್ ಹೆಸರು ಮಹಾದೇವ್ ಅಂತ ತೆಲುಗಲ್ಲಿ. ನಮ್ಮ ಇವತ್ತು ನಾನು ಏನಕ್ಕೆ ಬಂದಿದ್ದೀನಿ ಅಂದರೆ ಭಾರಿ ಫ್ರೆಂಡ್ಶಿಪ್ಪು, ಭಾರಿ ಪರ್ತದಿಂದ ಸಿನಿಮಾ ಮಾಡಿರೋದು. ಈ ಸಿನಿಮಾ 75 days ಓಡಿರೋದು ನಿಜವಾಗ್ಲೂ ಒಂದು ದೊಡ್ಡ ವಿಚಾರ. ಈ ಥರ ಈ ಡಿಜಿಟಲ್ ಕಾಲದಲ್ಲಿ ಮತ್ತು ಈ ಥರ ಈ ಏನು ಟಾಪ್ ಟೆಕ್ನಿಕಲಿ ವರ್ಕ್ ಆಗೋ ಈ ಮಾಡರ್ನ್ ಸೊಸೈಟಿಯಲ್ಲಿ ಚಿಕ್ಕ ಮಕ್ಕಳನ್ನೆಲ್ಲ ಇಟ್ಕೊಂಡು ಒಂದು ಪ್ರಯತ್ನ ಮೇಲೆ ನನಗೆ ಗೊತ್ತಿರೋಂಗೆ ಒಂದು 5-6 ವರ್ಷದಿಂದ ದೊಡ್ಡ ಪ್ರಯತ್ನದಲ್ಲಿದ್ದರು. ಇವತ್ತು ಸಕ್ಸಸ್ಫುಲ್ಲಾಗಿ 75 days ಮಾಡಿದ್ದಾರೆ. ಅದು ಥಿಯೇಟ್ರೇ ಇಲ್ದಿರೋ ಕಾಲದಲ್ಲಿ ಇವತ್ತು 75 days ಮಾಡಿರೋದು ದೊಡ್ಡ ವಿಚಾರ. ಮುಂಬರುವ ಕಾಲದಲ್ಲಿ ಅವ್ರಿಗೆ ಒಳ್ಳೆಯದಾಗಲಿ. ನಾನು ಜೊತೆಗಿರ್ತೀನಿ, ಬೇಕಾದರೆ ನಾನು ಕೂಡ ಕಾಲ್ ಶೀಟ್ ಕೊಡ್ತೀನಿ, ನನಗೂ ಕೂಡ ಹೀರೋ ಮುಗ್ತೀನಿ ನೋಡೋಣ. ಅವ್ರಿಗೆ ಒಳ್ಳೆಯದಾಗಲಿ, ಎಲ್ಲರೂ ಶುಭ ಹಾರೈಸೋಣ. ಇನ್ನೊಂದು ದೊಡ್ಡ ವಿಚಾರ ಏನಂದರೆ, ಅವರೊಬ್ಬರು ಮಿಲ್ಟ್ರಿ ಮ್ಯಾನ್, ಅವರು ಯಾರು ಈ ದೇಶಕ್ಕೋಸ್ಕರ ಹೋರಾಟ ಮಾಡಿರೋಂಥ ಒಂದು ಸೈನಿಕ, ಮತ್ತು ಫಿಲ್ಮ್ ಡೈರೆಕ್ಷನ್ ಕೂಡ ಮಾಡಿದ್ದಾರೆ ಅನ್ನೋದು ನಮ್ಮೆಲ್ಲರಿಗೆ
ಗೊತ್ತಿರಬೇಕಾಗಿರೋ ವಿಚಾರ ಅಂತ ಹೇಳಿ ನನ್ನ ಮಾತು ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜ್ ಭಾಸ್ಕರ್ ಅಂತ. ನಾನು ಕನ್ನಡದಲ್ಲಿ ಒಂದು ಪಿಕ್ಚರ್ಸ್ ಮಾಡಿದ್ದೀನಿ. ಈ ಪಿಕ್ಚರ್ ನಮ್ಮ ಭರತ್ ಬಾಬು ಸರ್ ನಮ್ಮ ಫ್ರೆಂಡಿಗೆ ಮುಂಚೆ ಒಂದು ಡೈರೆಕ್ಟ್ರ್ ಇದರಲ್ಲಿ ನೋಡಿದ್ದೀನಿ. ಅವಾಗ ಹೇಳಿದ್ದಾರೆ ಪಿಕ್ಚರ್ ಮಾಡಿದ್ದೀನಿ, ಮಾಡಿಕೊಟ್ಟಿದ್ದೀನಿ, ಸೆಟ್ ಮಾಡಿಕೊಡ್ತೀನಿ ಸರ್ ಹೇಳಿದ್ದೀನಿ. ಆ ಥರ ಪಿಕ್ಚರ್ ನೋಡಿದರೆ ತುಂಬ ಸೂಪರಾಗಿ ಮಾಡಿದ್ದಾರೆ. ಡಿಫ್ರೆಂಟ್ ಎಲ್ಲರೂ ಫೈಟ್ ಲವ್ ಆ ಥರ ಮಾಡ್ತಾರೆ, ಅದೆಲ್ಲ ಇಲ್ಲೇ ಅಪ್ಪ ಸೆಂಟಿಮೆಂಟ್ ಇಟ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ. ಆ ಪಿಕ್ಚರ್ ಎಲ್ಲರೂ ನೋಡಬೇಕು. ಏನಂದರೆ ಒಂದು ಮಕ್ಕಳು ಅದು ನೋಡಿದರೆ ಅಪ್ಪ ಪಾಸ್ ಏನೇನು ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ ಪಿಕ್ಚರ್. ಥ್ಯಾಂಕ್ಸ್. ಕೋ ಪ್ರೊಡ್ಯೂಸ್ ಮಾಡಿದ್ದಾನೆ, ನನಗೆ ತುಂಬ ಸಪೋರ್ಟ್ ಮಾಡಿದ್ದಾನೆ. ಇವಾಗ ಈ ಪಿಕ್ಚರ್ ಒಳ್ಳೆ ಸಕ್ಸಸ್ ಆಗಿ ನಾನು ಏನು ನನಗೆ ಅಡಚಣೆ ಇಲ್ಲದೆ ರಿಲೀಸ್ ಮಾಡಿದ್ದೀನಿ. ನನಗೆ ಫುಲ್ಲು ಸಪೋರ್ಟ್ ನನ್ನ ಮಗ ಅವಿನಾಶ್ ಬಾಬು ಇವನೇ ಹೇಳೋದು. ಎಲ್ರಿಗೂ ನಮಸ್ಕಾರ. ಫಿಲಮು ಸ್ಟಾರ್ಟ್ ಆಗಿಂದ ಎಂಟವರೆಗೂ ತುಂಬ ಎಫರ್ಟ್ ಹಾಕಿದ್ದು ಡ್ಯಾಡಿನೇ. ಮತ್ತು ಈ ಸಪೋರ್ಟ್ ಮಾಡಿದ ಎಲ್ಲ ಆರ್ಟಿಸ್ಟು ಟೆಕ್ನಿಷಿಯನು ಎಲ್ಲರೂ ಅವ್ರವ್ರ ಎಫೆಕ್ಟ್ ಹಾಕಿದ್ದಾರೆ. ಅದು ಎಫೆಕ್ಟು ಇವಾಗ ಎಲ್ಲರಿಗೂ ರಿಸಲ್ಟ್ ಸಿಗ್ತಾಯಿದೆ. ಈ ಫಿಲಮಲ್ಲಿ ವರ್ಕ್ ಮಾಡಿ ಎಲ್ಲ ಆರ್ಟಿಸ್ಟು ಟೆಕ್ನಿಷಿಯನ್ಸು ಎಲ್ರಿಗೂ ಥ್ಯಾಂಕ್ಸ್. ಸಪೋರ್ಟ್ ಮಾಡಿ ಎಲ್ಲರೂ ಥ್ಯಾಂಕ್ಸ್. ನಾನು ಮ್ಯಾನೇಜ್ ಜೆ ಅಂತ. ಇದು ಫಸ್ಟ್ ಪಿಕ್ಚರು ಒಂದು ಸಾಂಗ್ಗೆ ಮ್ಯೂಸಿಕ್ ಮಾಡಿದ್ವಿ, ಮಜಾ ಮಜಾ ಅಂದ್ಬಿಟ್ಟು. ಅದು ತಪ್ಪಾಂಗುಚ್ಚು ದಿನವಿದೆ, ಆ ಸಾಂಗ್ಗೆ ನಾವು ಮ್ಯೂಸಿಕ್ ಮಾಡಿದ್ವಿ. ಸರ್ ಸಾಹಿತ್ಯ ಎಲ್ಲ ಬರೆದಿದ್ದಾರೆ. ನಮಗೆ ಚಾನ್ಸ್ ಕೊಟ್ಟರು ಈ ಥರ ಮಾಡಪ್ಪ ನೀನು ಅಂದ್ಬಿಟ್ಟು ಅದು ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಮತ್ತು ಈ ಮೂವಿಯಲ್ಲಿ ನಟನೆಗೆ ಅವಕಾಶ ಮಾಡಿರೋಂಥ ಭರತ್ ಬಾಬು ನನ್ನ ಹೃದಯಪೂರ್ವಕದ ಧನ್ಯವಾದಗಳು. ನಾವು ತುಂಬ ಮೂವಿ ಮಾಡುವಾಗ ಎಫರ್ಟ್ ಮಾಡಿದ್ವಿ. ಸೊ ಇದರ ಔಟ್ಕಮ್ 75 ಡೇಸ್ ಅಂತ ಆಚೆ ಬಂದಿದೆ. ಥ್ಯಾಂಕ್ ಯು. ಎಷ್ಟು ಪಿಕ್ಚರ್ ಮಾಡಿ ಇದುವರೆಗೂ ಹೇಳಪ್ಪ. ನಾನು ಇದುವರೆಗೂ 22 ಮೂವೀಸ್ ಮಾಡಿದ್ದೀನಿ. KD ಪ್ರೇಮ್ ಸರ್ದು ಮತ್ತು ಕಾಕ್ರೋಚ್ ಸತೀಶ್ ಸರ್ದು ಎಲ್ಲ ಮಾಡಿದ್ದೀನಿ. ಮತ್ತು ದ ಗಾರ್ಡು ಭಾರತದ ಮೊಟ್ಟ ಮೊದಲ ಮಕ್ಕಳ ಮೂವಿ ಚಿತ್ರ 5 ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಬಂದಿದೆ. ಅವಳು ಬಂದಿದೆ ಎಲ್ಲ ತುಂಬ ಮಾಡಿದ್ದೀನಿ. ನೆಕ್ಸ್ಟ್ ಮೂವಿ ಯಾವುದು ರಿಲೀಸ್ ಆಗ್ತಾ ಇರೋದು ಯುವ ನಕ್ಷತ್ರ. ನೆಕ್ಸ್ಟ್ ರಿಲೀಸ್ ಆಗ್ತಿರೋದು ಯುವ ನಕ್ಷತ್ರ ಅಂತ. ಅದರಲ್ಲಿ 4 ಮೆಂಬರ್ಸ್ ಲೀಡ್ ಕ್ಯಾರೆಕ್ಟರ್ ಇದೆ. ಏನು ಸ್ಟೋರಿ ಅಂತ ಹೇಳಿ. ಅದು ನಾವು ಬೆಂಗಳೂರು ಬಿಟ್ಟು ಓಡಿ ಬರೋದು. ಸರಿ ಸಾಕು. ಇವರು ಸ್ವಲ್ಪ ತಗೊಳ್ಳಿ ಚೆನ್ನಾಗಿ ಮಾಡಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಕಾರ್ತಿಕ್ ಅಂತ. ಇದು ನನ್ನ ಮೊದಲನೇ ಚಿತ್ರ ಸಲ್ಯೂಟ್. ಇದರಲ್ಲಿ ನಮ್ಮ ಭರತ್ ಬಾಬು ಸರ್ ನಮಗೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಇವಾಗ ಚಿತ್ರ ಕೂಡ ತುಂಬ ಚೆನ್ನಾಗಿ ಓಡ್ತಾ ಇದೆ. ಆ್ಯಂಡ್ 75 ದಿನ ಕಂಪ್ಲೀಟ್ ಮಾಡಿದೆ. ಯಾರ್ಯಾರು ನೋಡಿದರೆ ಎಲ್ಲರಿಗೂ ಧನ್ಯವಾದಗಳು. ಯಾರು ನೋಡಿಲ್ಲ ಎಲ್ಲ ಥಿಯೇಟ್ರಿಗೆ ಬನ್ನಿ, ಇನ್ನೂ ಮೂವಿ ನಡೀತಾ ಇದೆ. ಪ್ಲೀಸ್ ನೋಡಿ, ನಮಗೆಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬನ್ನಿ ಕಾರ್ತಿಕ್. ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಶಿವಕಾರ್ತಿಕ್. ಈಗಾಗಲೇ ತುಂಬ ಖುಷಿ ಆಗ್ತಾಯಿದೆ. ಇವತ್ತು 75 ಡೇಸ್. ಇತ್ತೀಚಿನ ದಿನಗಳಲ್ಲಿ ಹೊಸಬರ ಸಿನಿಮಾ 75 ಡೇಸ್ ಅನ್ನೋದು ಕನಸಿನ ಮಾತೆ. ಹಾಗಾಗಿ ನಮ್ಮ ಟೀಮ್ ತುಂಬ ಹೆಮ್ಮೆಯಿಂದ ಇವತ್ತು ಇಲ್ಲಿ ಸೇರಿದ್ದೀವಿ. ದಯವಿಟ್ಟು ನಿಮ್ಮ ಪ್ರೆಸ್ ಅವರು ನಮಗೆ ಸಪೋರ್ಟ್ ಮಾಡಿ ಇನ್ನೂ ಈ ಚಿತ್ರನ ಇನ್ನೂ ವೈರಲ್ ಮಾಡಿ ಆದಷ್ಟು ಮಕ್ಕಳು, ಸ್ಕೂಲ್ ಮಕ್ಕಳು ಹಾಗೂ ತಂದೆ ತಾಯಿಗಳು ಬಂದು ಸಿನಿಮಾ ನೋಡಬೇಕು. ಯಾಕಂದರೆ ಅವ್ರಿಗೋಸ್ಕರನೇ ಮಾಡಿರೋವಂಥ ಮೂವಿ. ತಂದೆ ತಾಯಿಗಳು ಮಕ್ಕಳನ್ನ ಹೆಂಗೆ ಬೆಳೆಸಬೇಕು, ಮಕ್ಕಳಾದವರು ಹಠ ಮಾಡೋದ್ರಲ್ಲೂ ಒಂದು ಲಿಮಿಟ್ ಇರಬೇಕು ಅನ್ನೋದನ್ನು ನೀಟ್ ಆ್ಯಂಡ್ ಕ್ಲೀನಾಗಿ ತೋರಿಸಿದ್ದಾರೆ. ಸೊ ಇದು ಆಲ್ಮೋಸ್ಟ್ ಎಲ್ಲರಿಗೂ ಒಂದು ಒಳ್ಳೆ ಮೆಸೇಜು. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಮ್ಮ ಸಿನಿಮಾ ಆಗಲೇ 100 ದಿನಕ್ಕೆ ಇನ್ನೇನು ಸ್ವಲ್ಪ ದಿನವೇ ಇದೆ. ದಯವಿಟ್ಟು ನೋಡದೇ ಇರೋರು ಸಿನಿಮಾ ಬಂದು ನೋಡಿ ನಮಗೆ. ನಮಸ್ಕಾರ. ನಾನು ಗೀತಾ ರಾಘವೇಂದ್ರ, ರಂಗಭೂಮಿ ಕಲಾವಿದೆ. 10 ವರ್ಷದಿಂದ ನಾನು ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಮೊದಲನೇ ಸಿನಿಮಾ ಬಂದು ಸೈಕಲ್ ಸವಾರಿ ಅಂತ. ಅದರಲ್ಲಿ ಗೀತೆಗೆ ತಾಯಿ ಪಾತ್ರ ಮಾಡಿದ್ದೀನಿ. ಇದರಲ್ಲಿ ನಾನು ತಾಯಿ ಪಾತ್ರನೇ ಮಾಡಿದ್ದೀನಿ. ಇದು ತಂದೆ ಮಕ್ಕಳ ಬಾಂಧವ್ಯದ ಒಂದು ಚಿತ್ರ. ಇದು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನಿಮಾ. ಈಗ 75ನೇ ದಿನದಂತ ತಾವೆಲ್ಲರೂ ಕರ್ಕೊಂಡು ಹೋಗಿದ್ದೀರಾ. 100ನೇ ದಿನಕ್ಕೆ ಕಾಲಿಡಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಭರತ್ ಸರ್ ಇಂಥ ನನಗೆ ಅವಕಾಶ ಕೊಟ್ಟಂಥ ಭರತ್ ಸರ್ಗೆ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸರ್ ನನಗೆ ಒಂದು ಪಾತ್ರ ಕೊಟ್ಟರು. ಫಸ್ಟ್ ಡ್ಯಾನ್ಸ್ ಮಾಡು ಅಂತ ಕರೆದ್ರು. ಆಮೇಲೆ ನನಗೆ ಒಂದು ರೋಲ್ ಸಿಕ್ತು. ಆ್ಯಂಡ್ ಈ ಮೂವಿಯಲ್ಲಿ ನನಗೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಆ್ಯಂಡ್ ಇದೆಲ್ಲ ನನಗೆ ತುಂಬ ಖುಷಿ ಆಗ್ತಾಯಿದೆ. 75 ಡೇಸ್ ನಡೆದಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಕ್ಟರ್ ಅಂತ. ನಾನು ಇದರಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದ್ದೀನಿ. ಡೈರೆಕ್ಟರ್ಸ್ ಅವರು ಈ ಸಿನಿಮಾ ಸ್ಕ್ರಿಪ್ಟ್ ನಡೆಯುವಾಗ ಬಂದುಬಿಟ್ಟು ಈ ಥರ ಒಂದು ಕ್ಯಾರೆಕ್ಟರ್ ಇದೆ ಮಾಡಬೇಕಾದ್ರೆ
ಕಳ್ಳನ ಕ್ಯಾರೆಕ್ಟರು. ಈ ಕಳ್ಳ ಯಾಕೆ ಆಗ್ತದೆ ಅಂದರೆ, ಈ ಚಿಕ್ಕ ಮಕ್ಕಳಾಗಿರುವಾಗ ಆ್ಯಕ್ಚುಲಿ ತಂದೆ ಮತ್ತು ಮಗನ ಈ ಬಾಂಧವ್ಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಮಗ ಯಾವ ಥರ ದಾರಿ ತಪ್ಪು ಹೋಗ್ತಾನೆ. ಮತ್ತು ಒಂದು ಈ ತಂದೆ ಸರಿಯಾಗಿ ನೋಡ್ಕೊಂಡಿಲ್ಲ ಅಂದರೆ ಮಕ್ಕಳು ಯಾವ ಥರ ಕೆಟ್ಟದಾಗ್ತಾರೆ, ಅಥವಾ ಒಳ್ಳೆಯ ತಂದೆ ಇದ್ದರೆ ಕೆಲವೊಬ್ಬರು ಕೆಟ್ಟ ಮಕ್ಕಳು ಇರ್ತಾರೆ, ಅವರು ಯಾವ ಥರ ದಾರಿ ತಪ್ಪು ಹೋಗ್ತಾರೆ. ಸೊ ಇದನ್ನು ಚೆನ್ನಾಗಿ ತೋರಿಸಿದ್ದಾರೆ. ಇದರಲ್ಲಿ ಕೊಟ್ಟಿರೋ ಈ ಪಾತ್ರ ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಮಗ ಹೊರಗಡೆ ನಾನು ಮಾಸ್ಟರ್ ಎಲ್ಲ ಮಾಡ್ತಾಯಿದ್ದೆ. ಇವಾಗ ಇವರೊಂದು ಚಾನ್ಸ್ ಕೊಟ್ಟಿದ್ದಾರೆ, ಈ ಫಿಲಮ್ಗೆ ಫಿಲ್ಮ್ ಮಾಸ್ಟರ್ ಆಗಿ ಬರ್ತಾರೆ. ಇವರೊಂದು ಫೈಟ್ ಮಾಡಿದ್ದಾರೆ, ನಾನೊಂದು ಫೈಟ್ ಮಾಡಿದ್ದಾರೆ. ನಾನು ಎಲ್ಲರಿಗೆ ಥ್ಯಾಂಕ್ಸ್ ನಮಸ್ಕಾರ. ನನ್ನ ಹೆಸರು ರಮೇಶ್ ಅಂತ. ಸುಮಾರು 33 ವರ್ಷಗಳಿಂದ ಕನ್ನಡ ಚಲನಚಿತ್ರದಲ್ಲಿ ಸಣ್ಣಗಳು ಮಾಡಿಕೊಂಡು ಬೆಳೆದು ಇವತ್ತು ಹಲವಾರು ದೊಡ್ಡ ದೊಡ್ಡ ನಿರ್ಮಾಪಕರಲ್ಲಿ ಕೆಲಸ ಮಾಡಿ ಇವತ್ತು ಉನ್ನತ ಸ್ಥಾನದಲ್ಲಿ ಬೆಳೆದು ಇವತ್ತು ನಾನು ಸ್ವಂತ ಉತ್ತರ ಕನ್ನಡಕ್ಕೆ ಸುಮಾರು ಸಿನಿಮಾಗಳು ಬಿಡುಗಡೆ ಮಾಡಿದ್ದೇನೆ. ಸೊ ಅದರಲ್ಲಿ ಕೆಲವೊಂದು 50 ದಿನ 60 ದಿನ ಹೋಗಿದೆ. ಈ ಚಿತ್ರ ನಿಮಗೆ ನಮ್ಮ ನಿರ್ಮಾಪಕ ಸ್ನೇಹಿತರಾದಂಥ ಭರತ್ ಅವರು ನಮಗೆ ಈ ಸಿನಿಮಾ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ, ಅದು ಧನ್ಯವಾದಗಳು ಸರ್. ಅದೇ ರೀತಿ ಈ ಸಿನಿಮಾ ಎಲ್ಲ ಥರ ಅಲ್ಲ, ಸಿನಿಮಾಗಳು ನಾಯಕಿದೆ. ಯಾವ ರೀತಿ ಅಂದರೆ ಒಂದು ಆ್ಯಕ್ಷನ್ ಇರ್ಬೋದು, ಎಂಟರ್ಟೈನ್ಮೆಂಟ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಲವ್ ಇರ್ಬೋದು, ಸೊಸೈಟಿ ಇರ್ಬೋದು. ಆದರೆ ಎಲ್ಲ ಒಂಥರ ಬದನೆ ಈ ಥರ ಒಂದು ಚಿತ್ರ, ಮಕ್ಕಳ ಚಿತ್ರ, ಒಂದು ಮೆಸೇಜ್ ಕೊಡೋಂಥ ಚಿತ್ರ. ಇಂಥ ಚಿತ್ರ ಯಾಕೆ ನಾವು ಬಿಡುಗಡೆ ಮಾಡೋದು ನಾನು ಇಷ್ಟಪಟ್ಟು ಸಾಂಗ್ ಬಂದರೆ ಮತ್ತು ಒಳ್ಳೆಯ ಮೆಸೇಜ್ ಇದೆ. ಈ ಸಿನಿಮಾ ಎಲ್ಲ ಕಡೆಯೂ ಬಿಡುಗಡೆ ಮಾಡಿ ಒಂದು 50 ದಿನ ಓಡಿಸ್ಬೇಕಂತ ಮಾತುಕತೆ ಮಾಡಿ ಅದೇ ರೀತಿ 50 ಬರಬೇಕಂದು ಇವಾಗ 70 ದಿನಕ್ಕೆ ಮುಂದಿಟ್ಟು ಮುಂದೆ 100 ದಿನ ಓಡಿಸ್ಬೇಕಂತ ನಾವು ಕಾಯ್ತಾಯಿದ್ವಿ, ಪ್ರಯತ್ನ ಮಾಡ್ತೀವಿ. ಹಾಗಂತ ನೀವೆಲ್ಲರೂ ಪ್ರೋತ್ಸಾಹ ಸಹಕಾರ ಹೆಚ್ಚಿಗೆ ಬೇಕು. ಈ ಒಂದು ಸಿನಿಮಾ ಮಕ್ಕಳಲ್ಲಿ ಪ್ರತಿಯೊಬ್ಬರು ಖಂಡಿತ ನೋಡಬೇಕಂತ ಚಿತ್ರ, ಪ್ರತಿಯೊಬ್ಬರು ಮೆಸೇಜ್ ನೋಡೋದಕ್ಕಿಂತ ಏನಾಗುತ್ತೆ ಏನಾಗಲ್ಲ ಅನ್ನೋದಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಸೊ ಈ ಚಿತ್ರ ಭಾಳ ಚೆನ್ನಾಗಿ ಹೋಗ್ತಾ ಇದೆ. ನಮಗೆ ಗೌರ್ಮೆಂಟಿಂದ ಒಂದು ಸಪೋರ್ಟ್ ಕೊಟ್ಟಿದ್ದಾರೆ. ಎಲ್ಲ ಮಕ್ಕಳಿಗೂ ಶಾಲಾ ಕಾಲೇಜಲ್ಲಿ ನೋಡುವಂಥ ಒಂದು ಇನ್ನೂ ಉತ್ತಮ ಚಿತ್ರ. ಆ ಚಿತ್ರ ಎಲ್ಲ ಕಡೆಗೂ ಕೆಲಸ ಮಾಡೋಕ್ಕೆ ನಾವು 3 ದಿನ ಆದರೂ ಸರಿ 3 ದಿನ ಮೇಲೆ ಸರಿ ಎಲ್ಲ ಕಡೆ ಚಾನಲ್ ಬಿಡುಗಡೆ ಮಾಡಬೇಕಂತಂದರೆ ಇದೇ ಹೆಚ್ಚಿಗೆ ಸಪೋರ್ಟ್ ಮಾಡೋದು ಹೇಳ್ಬೋದು. ಚನ್ನಕೇಶವ ಅಂತ. ನನಗೆ ಈ ಸಿನಿಮಾಗೆ ಅವಕಾಶ ಕೊಟ್ಟು